ಇದರ ಉದ್ದೇಶ ಏನು ಅಂತಂದರೆ, ಇತ್ತೀಚಿನ ದಿವಸಗಳಲ್ಲಿ ಮಾಧ್ಯಮದಲ್ಲಿ ಈ ಲಸಿಕೆಗಳ ಬಗ್ಗೆ, ಕರೋನಾ ಸಂದರ್ಭದಲ್ಲಿ ಲಸಿಕೆಗಳ ಬಗ್ಗೆ ಪ್ರಚಾರ ನಡೀತಾ ಇದೆ. ಯಾರು ಯಾವುದಕ್ಕೆ ಸತ್ರು ಕೂಡ ಈ ಲಸಿಕೆಯಿಂದನೇ ಸತ್ರು ಅಂತಕ್ಕಂಥದ್ದು ಅಪಪ್ರಚಾರ. ಅದು ಪ್ರಚಾರ ಅಲ್ಲ, ಅದು ಅಪಪ್ರಚಾರ ನಡೀತಾ ಇದೆ. ಅದಕ್ಕೆ ಜನಗಳಲ್ಲಿ ಒಂಥರ ಗಾಬರಿ ಇದೆ. ನಮಗೇನೋ ಹೃದಯಕ್ಕೇನೋ ತೊಂದರೆ ಆಗಿರಬೇಕು, ನಮಗೇನೋ ಸಮಸ್ಯೆ ಆಗಿರಬೇಕು ಅಂತಕ್ಕಂಥದ್ದು ಗೊಂದಲದಲ್ಲಿ ಜನಗಳಿದ್ದಾರೆ. ಅದಕ್ಕೆ ಒಂದು ಬಾರಿ ಎಲ್ಲರೂ ಕೂಡ ಹೋಗಿ ಬೆಂಗಳೂರಿನಲ್ಲೋ ಅಥವಾ ಬೇರೆ ಬೇರೆ ಕಡೆನೋ ತೋರಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನನ್ನ ಕ್ಷೇತ್ರದಲ್ಲಿ ಇದನ್ನು ಪ್ರಾರಂಭ ಮಾಡಿದ ಪ್ರತಿನಿತ್ಯ ಇರ್ತದೆ. 80 ಜನಕ್ಕೆ ನಾವು ಒಂದು ದಿವಸದಲ್ಲಿ ಮಾಡ್ಬೋದು ಅಂತಕ್ಕಂಥದ್ದು. ಅದು MS ರಾಮಯ್ಯ ಹಾಸ್ಪಿಟ್ಲ್ ಅವರ ಸಹಯೋಗದಲ್ಲಿ ನಾವು, ಮತ್ತು ನಮ್ಮ ತಾಲೂಕು ಹೆಲ್ತ್ ಹಾಸ್ಪಿಟ್ಲ್ ಅವರ ಸಹಯೋಗದಲ್ಲಿ ನಾವು ಮಾಡ್ತಾಯಿದ್ದೀವಿ. ಇದನ್ನು ಯಾರು ಬೇಕಾದರೂ ಬಂದು ಉಚಿತವಾಗಿ ಚೆಕ್ ಮಾಡಿಸ್ಕೋಬೋದು. ನೋಡಿ, 5 ಜನ ಐಡೆಂಟಿಫೈ ಆಗಿದೆ. ಸಮಸ್ಯೆ ಅವ್ರಿಗೇನು ತುಂಬ ಸಮಸ್ಯೆ ಇಲ್ಲ, ಸಣ್ಣ ಪುಟ್ಟ ಸಮಸ್ಯೆ ಇದ್ರೂ ಕೂಡ ಗುರುತಿಸ್ತಕ್ಕಂಥದ್ದು, ಅದಕ್ಕೆ ಚಿಕಿತ್ಸೆ ಕೊಡ್ತಕ್ಕಂಥ ಕೆಲಸ ಆಗ್ತದೆ. ಅದರಿಂದ ನಮ್ಮ ತಾಲೂಕಿನ ಜನಗಳಿಗೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ, ನಾವು ಈಗಾಗಲೇ ಯೂಟ್ಯೂಬು ಫೇಸ್ಬುಕ್ಗಳೆಲ್ಲ ಅನೌನ್ಸ್ ಮಾಡಿದ್ದೀವಿ. ನೀವು ಕೂಡ ಮಾಧ್ಯಮದವ್ರು ಹೆಚ್ಚು ಪ್ರಚಾರ ಕೊಡಿ. ನಾಳೆನೂ ಕೂಡ ಇರ್ತದೆ. ಆಮೇಲೆ ಹೆಸರು ನೋಂದಣಿ ಮಾಡಿಕೊಂಡು 100 ಜನ ಅಥವಾ 80 ಜನ ರೀಚ್ ಆದರೆ ಇನ್ನೊಂದ್ಸಲ ನಾವು ಆದ್ಮೇಲೂ ಕರೆಸ್ತೀವಿ. ಯಾವಾಗ ಬೇಕೋ ಅವಾಗ ಕರೆಸ್ತೀವಿ. ಇಲ್ಲಿ ನಾವು ಇದನ್ನು ನಿರಂತರವಾಗಿ ನಡೀತಕ್ಕಂಥ ಪ್ರಕ್ರಿಯೆ ಇದು. ಯಾರೂ ನೋಂದಣಿ ಮಾಡ್ಕೊಳ್ಳೋದೇ ಇಲ್ಲ ಅಂದಾಗ ಮಾತ್ರ ನಾವು ಇದನ್ನು ಸ್ಟಾಪ್ ಮಾಡ್ತೀವಿ. ಈಗ ಮುಂದಿನ ಯೋಜನೆ ಕುದೂರಲ್ಲಿ ಮಾಡಬೇಕು ಅಂತ ಮಾಡಿದ್ದೀವಿ. ಕುದೂರು ಮತ್ತು ಮಾರ್ಗಿನಲ್ಲಿ 2 ಕಡೆ ಮಾಡ್ತೀವಿ. ಆಮೇಲೆ ಬಿಡದಿನಲ್ಲಿ ಕೂಡ ಮಾಡಿಸ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೀನಿ. ಇದರ ಉದ್ದೇಶ ಏನು ಅಂತಂದರೆ, ಯಾರೂ ಗಾಬರಿ ಆಗೋದು ಬೇಡ. ಲಸಿಕೆಯಿಂದ ಏನು ಸಮಸ್ಯೆ ಇಲ್ಲ. ವೈಯಕ್ತಿಕವಾಗಿ ಮನುಷ್ಯನಿಗೆ ಕಾಯಿಲೆ ಅನ್ನೋದು ಇದ್ದೇ ಇರ್ತದೆ. ಅದನ್ನು ಲಸಿಕೆ ಮೇಲೆ ಆಗ್ತಕ್ಕಂಥ ಪ್ರಯತ್ನ ನಡೀತಾ ಇದೆ. ಅದಕ್ಕೆ ಆಗೋದು ಬೇಡ. ಎಲ್ಲರೂ ಉಚಿತವಾಗಿ ಬಂದು ತಪಾಸಣೆ ಮಾಡಿಸ್ಕೊಳ್ಳಿ. ನಂತರ ಸಮಸ್ಯೆ ಇದ್ದವ್ರಿಗೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಆಮೇಲೆ ಮಾರ್ಗದರ್ಶನ ಮಾಡ್ತೀವಿ. ಸರ್, ಯುವಕರಲ್ಲಿ ಜಾಸ್ತಿ ಇವಾಗ ಹಾರ್ಟ್ ಅಟ್ಯಾಕ್ ಅಂತೇಳಿ ಆಗ್ತಾ ಇದೆ. ಎಣ್ಣೆ ಹೊಡೆಯೋದು, ನಾನ್ ವೆಜ್ ತಿನ್ನೋದೆಲ್ಲ ಯುವಕರಲ್ಲೇ ಜಾಸ್ತಿ ಆಗ್ಬಿಡುತ್ತೆ. ಧೂಮಪಾನ ಮಾಡ್ತಕ್ಕಂಥದ್ದು, ಇವೆಲ್ಲ ಕೂಡ ನಮ್ಮ ಲೈಫ್ ಸ್ಟೈಲ್ ಇದೆಯಲ್ಲ, ನಮ್ಮ ಜೀವನ ಕ್ರಮ, ಪ್ರತಿನಿತ್ಯದ ಜೀವನ ಕ್ರಮ ಇದೆಯಲ್ಲ, ಈ ಕ್ರಮವನ್ನು ಸರಿಯಾಗಿ ಯಾರು ಅದನ್ನು ಸರಿದೂಗಿಸ್ಕೊಂಡು ಹೋಗಲ್ವೋ ಅವ್ರಿಗೆಲ್ರಿಗೂ ಕೂಡ ಈ ಸಮಸ್ಯೆ ಆಗ್ತದೆ. ಇದರಲ್ಲಿ ಚಿಕ್ಕವರು ದೊಡ್ಡವರು ಅಂತಕ್ಕಂಥದ್ದು ಏನಿಲ್ಲ. ಇತ್ತೀಚಿನ ದಿವಸಗಳಲ್ಲಿ ನಾವು ನೋಡ್ತಾ ಇದ್ದೀವಿ ನಮ್ಮ ಯುವಕರ ಲೈಫ್ ಸ್ಟೈಲ್ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು. ಅದರಿಂದ ಭಾಳ ಯುವಕರು ಎಚ್ಚೆತ್ಕೋಬೇಕು ಮತ್ತು ಅವ್ರ ಲೈಫ್ ಸ್ಟೈಲನ್ನು ಕೂಡ ಬದಲಾವಣೆ ಮಾಡ್ಕೋಬೇಕು. ಇದೇನು ಡಿಗ್ರಿ ಕಾಲೇಜಲ್ಲಿ ಆ ಥರ ಏನಾದ್ರು ಒಂದು ಕ್ಯಾಂಪೇನ್ ಮಾಡಿದ್ರೆ ಯಾವ ಥರ ಡಿಗ್ರಿ ಕಾಲೇಜ್ ಈಗ ಯಾರಿಗೆ ಯಾರು ಅರಿವು ಮೂಡಿಸುವ ಅವಶ್ಯಕತೆ ಇಲ್ಲ. ಎಲ್ರಿಗೂ ಕೂಡ ಅರಿವು ಇರ್ತದೆ. ಅರಿವಿದೆ ತಪ್ಪು ಮಾಡ್ತಾರೆ. ನಿಮಗೆ ಗೊತ್ತಿರಬೇಕು. ಇದಾದರೆ ನಮ್ಗೆ ಹೆಚ್ಚು ಕಡಿಮೆ ಆಯ್ತದೆ ಅಂತ ಅವ್ರಿಗೆ ಗೊತ್ತಿರ್ತದೆ. ನಮ್ಮ ಆರೋಗ್ಯ ಹೆಚ್ಚು ಕಡಿಮೆ ಆಯ್ತದೆ ಅಂತ ಗೊತ್ತಿರ್ತದೆ. ಆದರೂ ಕೂಡ ಮಾಡ್ತಾರೆ. ಅರಿವು ಮೂಡಿಸ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಇವತ್ತು ಪ್ರಪಂಚ ವಿಶಾಲವಾಗಿದೆ. ಮತ್ತು ಈ ನಿಮ್ಮ ಮಾಧ್ಯಮಗಳು ಕೂಡ ಹೆಚ್ಚೆಚ್ಚು ಪ್ರಚಾರ ಮಾಡ್ತಾ ಇದ್ದಾವೆ. ಯೂಟ್ಯೂಬು, ಫೇಸ್ಬುಕ್ಕು. ಈ ಕ್ಯಾಂಪ್ನ ಅಲ್ಲೇನಾದ್ರು ಮಾಡಿದ್ರೆ ಅವರು ಒಂದು ಅನುಕೂಲ ಇಲ್ಲ. ನಾವು ಪ್ರಚಾರ ಮಾಡಿದ್ದೀವಿ. ಇದನ್ನೆಲ್ಲ ಎತ್ಕೊಂಡೋಗಿ ಎಲ್ಲೋ ಕಡೆ ಮಾಡೋಕ್ಕಾಗಲ್ಲ. ನಮ್ಮ ಆಫೀಸಲ್ಲಿ ಮಾಡ್ತಾ ಇದ್ದೀವಿ. ಬಂದಿದ್ರೆ ಸದುಪಯೋಗ ಪಡಿಸ್ಕೋಬೇಕು. ಇದು ಬೇರೆ ಬೇರೆ ಕಡೆ ಎಲ್ಲ ಮಾಡೋಕ್ಕೆ ಈಗ ಊಟದ ವ್ಯವಸ್ಥೆ ಮಾಡಬೇಕು, ಬೇರೆ ಬೇರೆ ವ್ಯವಸ್ಥೆಗಳಿರ್ತದೆ, ಎಲ್ಲ ಮಾಡಬೇಕು. ಡಾಕ್ಟ್ರುಗಳಿಗೂ ಸೆಕ್ಯೂರಿಟಿ ಬೇಕು. ಅದಕ್ಕೆ ನಮ್ಮ ಆಫೀಸಲ್ಲೇ ಮಾಡ್ತಾ ಇದ್ದೀವಿ. ಇದಕ್ಕೆ ವಿಶೇಷವಾಗಿ ನಮ್ಮ ಯುವಕರುಗಳು, ನಮ್ಮ ಕೆಂಚೇಗೌಡರು, ನಮ್ಮ ಕೃಷ್ಣಮೂರ್ತಿಯವರು ಮತ್ತು ನಮ್ಮೆಲ್ಲ ಪುರಸಭಾ ಸದಸ್ಯರುಗಳು, ನಮ್ಮ ಸ್ನೇಹಿತರುಗಳು ನಾವೆಲ್ಲ ಸೇರಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಮ್ಮ ಈ ಕಾರ್ಯಕ್ರಮ ಮಾಡ್ತೀವಿ. ಮಾಗಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರ್ ಸ್ಕ್ಯಾನಿಂಗ್ ವೈದ್ಯರಿಲ್ಲ ಸರ್, ಟ್ರಾನ್ಸ್ಫರ್ ಮಾಡಿದ್ದಾರೆ. ಇನ್ನೇನು ಆಗ್ತೀವಿ ಅಂತ ಹೇಳಿದ್ದಾರೆ. ರೇಡಿಯಾಲಜಿಸ್ಟ್ ಇಲ್ಲ ಅಂತ ಗೊತ್ತದೆ. ನಾನು ಕೂಡ ಗಮನಕ್ಕೆ ತಂದಿದ್ದೀನಿ. ಇಲ್ಲಾಂದರೆ ಈಗ ಹೋಗಿರೋರನ್ನ ವಾಪಸ್ ಹಾಕಬೇಕು ಅಂತ ಗಲಾಟೆ ಮಾಡಿದ್ದೀನಿ. ನೋಡೋಣ, ಒಂದು 8 ದಿವಸ ಕಾಯ್ತೀನಿ. ಆಮೇಲೆ ಅದ್ರ ಬಗ್ಗೆ ಸುರ್ಜೇವಾಲ ಅವರು ಅಧಿಕಾರಿಗಳ ಸಭೆ ನಡೆಸಿರೋ ವಿಚಾರವಾಗಿ ಸರ್, ಅದು ನನಗೆ ಗೊತ್ತಿಲ್ಲ. ಎಲ್ಲಿ ನಡೆಸವ್ರೆ? ಯಾರು ಅಧಿಕಾರಿ ಯಾರು ಸರ್? ಸಂಬಂಧ ಸರ್ಕಾರಿ ಯಾವ ಅಧಿಕಾರಿ ಜೊತೆ ಸಭೆ ನಡೆಸಿದ್ರು ಅಂತ ಹೇಳಿ. ಸುಮ್ಮನೆ ಸುರ್ಜೇವಾಲ ಅವರು ಅಧಿಕಾರಿ ಸಭೆ ಹೆಂಗೆ ನಡ್ಸೋಕ್ಕಾಯ್ತದೆ? ನಮ್ಮ ಸರ್ಕಾರ ಮಾಡಿಕೊಂಡು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಎಲ್ಲ ಇದ್ಕೊಂಡು ಅವ್ರು ಏನಾದ್ರು ಸಮಸ್ಯೆ ಇದ್ದರೆ ಅವ್ರ ಗಮನಕ್ಕೆ ತಗೊಂಬರ್ತಾರೆ. ಅವರು ಅಧಿಕಾರಿಗಳ ಸಭೆ ನಡೆಸ್ತಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ನೀವು ಹೇಳ್ಬೇಕು ಯಾವ ಅಧಿಕಾರಿ ಜೊತೆ ಸಭೆ ನಡೆಸ್ತಾರೆ? ವಿಡಿಯೋ ಫೋಟೋಸ್ ಎಲ್ಲ ತೋರಿಸಿ. ಯಾರು? ಯಾವ ಅಧಿಕಾರಿ ಜೊತೆ? ಬೆಂಗಳೂರು ಅಧಿಕಾರಿ. ಯಾವ ಅಧಿಕಾರಿ? ನೀವೇ ಹೇಳಿ. ಯಾವ ಅಧಿಕಾರಿ? ಅವರು ಏನೋ ಸ್ನೇಹ ವಿಶ್ವಾಸದಲ್ಲಿ ಮಾತಾಡಿರ್ಬೋದು. ಎಲ್ಲೋ ಸಿಕ್ತಾಗ ಅಷ್ಟುಬಿಟ್ರೆ IAS ಆಫೀಸರ್ಗಳೆಲ್ಲ ಫ್ರೆಂಡ್ಸ್ ಇರ್ತಾರೆ. ವಿರೋಧ ಪಕ್ಷಗಳು ಸೂಪರ್ CM ಅವರೇ ಆಗಿದ್ದಾರೆ ಅಂತೇಳಿ. ಹೌದು. ಅವ್ರ ಪಕ್ಷದಲ್ಲಿ ಸೂಪರ್ CMಗಳಿಲ್ವಾ? ಡೆಲ್ಲಿನಲ್ಲಿ ಇಲ್ವಾ ಅವ್ರ ಪಕ್ಷದ ಸಲುವಾಗಿ? ನಮ್ಮಲ್ಲೂ ಸೂಪರ್ CMಗಳು ಇರ್ತಾರೆ. ತಪ್ಪೇನೈತೆ ಸರ್? ನಿಗಮ ಮಂಡಳಿ ಅಧ್ಯಕ್ಷ ಯಾಕೆ ಸರ್? ನಿಗಮ ಮಂಡಳಿ ಯಾವಾಗ ಸರ್ ಆಯ್ತು? ಅಧ್ಯಕ್ಷ ಆಗೈತಲ್ಲ. ನಾವೆಲ್ಲ ಅಧ್ಯಕ್ಷ, ನಿಗಮ ಮಂಡಳಿ ಅಧ್ಯಕ್ಷರು. ಈಗ ಕೇಂದ್ರದಲ್ಲಿ ಪ್ರಸ್ತಾಪ ಇದು ಮಾಡಿದ್ರೆ ಈಗ ಅನೌನ್ಸ್ ಮಾಡೋದಕ್ಕೆ ನಾಳೆ ನಾಡಿದ್ರೆ ಅನೌನ್ಸ್ ಮಾಡ್ತಾರೆ ಅಂತ ಹೇಳೋರೆ. ಎಲ್ಲ ಕಾರ್ಯಕರ್ತರಿಗೂ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ. ಮಾಡ್ತಾರೆ. ಥ್ಯಾಂಕ್ ಯು ಸರ್. ನಿಮಗೆ ಸರ್ಕಾರ ಇದೆಯಲ್ಲ, ಥ್ಯಾಂಕ್ ಯು. ಮದ್ಯಪಾನ ತುಪ್ಪಿಸ್ಬಿಡಿ. ನೀನು ಬಿಡೋದು ಕುಡಿಯೋದು